ಪ್ರಾಜೆಕ್ಟ್ಗಳು ಮತ್ತು ಮುಂದಿನ ನಮ್ಮ ಕನಸಿನ ಪ್ರಾಜೆಕ್ಟ್ಗಳ ವಿವರವನ್ನ ಬಹಳ ಸುಂದರವಾಗಿ ಸಭೆಗೆ ಮಾಡಿಕೊಟ್ಟ ಗೆಳತಿ ಸುಧಾರವರಿಗೆ ವಂದನೆಗಳು. ಈಗ ಈ ಸಾಲಿನ ಖಜಾಂಚಿಗಳಾಗಿ ಸುಶೀಲಾ ಮಾದೇಸ್ವಾಮಿ ಮತ್ತು ISO ಆಗಿ ರೂಪಾ ರವಿ ಅವರನ್ನ ಪದಗ್ರಹಣ ಮಾಡಿ ಅವ್ರಿಗೆ ಪಿನ್ ಅನ್ನ ತೊಡಸ್ಬೇಕು ಅಂತ ಹೇಳಿ ನಾನು ನಮ್ಮ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತೀನಿ. ಪಡೆದ ಶ್ರೀಮತಿ ಸುಶೀಲಾ ಮತ್ತು ISO ಆಗಿ ಪದಗ್ರಹಣವನ್ನು ಪಡೆದುಕೊಂಡ ಗೆಳತಿ ರೂಪಾರವರಿಗೆ ವಂದನೆಗಳು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಅಧ್ಯಕ್ಷರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳು. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಅಂತ ಹೇಳ್ಬೋದು. ನಮ್ಮ ಮಳವಳ್ಳಿ ಇನ್ನರ್ವಿ ಸಂಸ್ಥೆ ಹಲವಾರು ವರ್ಷಗಳಿಂದ ಸೇವಾ ಯೋಜನೆಗಳ ಅಡಿಯಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗಾಗಿ ಹಲವು ಸೇವಾ ಯೋಜನೆಗಳನ್ನ ನಡೆಸ್ತಾ ಇದೆ. ಅದರಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುವ ಪ್ರತಿಭಾನ್ವಿತ ಆರ್ಥಿಕವಾಗಿ ಹಿಂದುಳಿದ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳನ್ನ ಗುರುತಿಸಿ ಅವರಿಗೆ 1 ವರ್ಷದ ಅವಧಿಗೆ ಬೇಕಾದ ಪಠ್ಯ ಸಾಮಗ್ರಿಗಳನ್ನ ವಿತರಿಸುವುದು ನಮ್ಮ ನಿರಂತರ ಯೋಜನೆಗಳಲ್ಲಿ ಒಂದಾಗಿದೆ. ಈ ಬಾರಿ ಬ್ಯಾಡರಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಾದ ಕೀರ್ತನ, ಕೆಂಪಮ್ಮ, ನಿವೇದಿತಾ, ನವ್ಯಶ್ರೀ, ಪ್ರಗತಿ, ಶಾರದಾ ಮತ್ತೆ ಸುಚಿತ್ರಾ, ನೀವುಗಳು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಈ ಪುಟ್ಟ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಪರವಾಗಿ ಕೇಳ್ಕೊಳ್ತೀನಿ. ಬನ್ನಿ ಮಕ್ಕಳೇ, ವೇದಿಕೆ ಮೇಲೆ ಬನ್ನಿ. ಪ್ರಕಾಶ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೀನಿ. ದಯವಿಟ್ಟು ಮಕ್ಕಳು ಅದನ್ನ ಪಡೆದುಕೊಂಡು ಅಲ್ಲೇ ನಿಂತ್ಕೋಬೇಕು, ವೇದಿಕೆ ಹಿಂಭಾಗದಲ್ಲಿ ಬಂದು ನಿಂತ್ಕೋಬೇಕು, ಮತ್ತೆ ನಮ್ಗೊಂದು ಫೋಟೋ ತಗೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೇರ್ಪಡೆಯ ಸಮಯ, ಇದನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಕಲ್ಪನಾ ಮಹದೇವಸ್ವಾಮಿ ಇವರ ಪರಿಚಯವನ್ನ ನೀಡಬೇಕು ಅಂತ ಹೇಳಿ ನಾನು ಸುಶೀಲಾ ಅವರಲ್ಲಿ ಕೇಳ್ಕೊಳ್ತೀನಿ. ನಮ್ಮ ಇನ್ನರ್ವಿ ಸಂಸ್ಥೆಗೆ ಸೇರ್ಪಡೆ ಆಗುತ್ತಿರುವ ಕಲ್ಪನಾ ಮಹದೇವಸ್ವಾಮಿ ಅವರ ಪರಿಚಯವನ್ನು ನನಗೆ ನಿರ್ವಹಿಸಿದ್ದಾರೆ. ಹಾಗಾಗಿ ನಾನು ಅವರ ಪರಿಚಯವನ್ನು ಮಾಡಿಕೊಡ್ತೇನೆ. ಶ್ರೀಮತಿ ಕಲ್ಪನಾ ಮಹದೇವಸ್ವಾಮಿ ಅವರು ರಾಗಿಬೊಮ್ಮನಹಳ್ಳಿಯ ನಿವಾಸಿ. ತಂದೆ ಶಿವರುದ್ರಪ್ಪ, ತಾಯಿ ರಾಜೇಶ್ವರಿ. ತುಂಬು ಕುಟುಂಬದಿಂದ ಬಂದ ಕಲ್ಪನಾರವರು
ವ್ಯಾಸಂಗ SSLC ವರೆಗೆ ವಿದ್ಯಾಭ್ಯಾಸವನ್ನು ಪೂರೈಸಿದ್ದಾರೆ. ಇವರ ಪತಿಯವರು ಸರ್ಕಾರಿ PU ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದಂಪತಿಗಳಿಗೆ ಏಕಮಾತ್ರ ಪುತ್ರಿ, MBBS ಮುಗಿಸಿ ಉಚ್ಚ ಶಿಕ್ಷಣದತ್ತ ಮುಖ ಮಾಡಿದ್ದಾಳೆ. ಉತ್ತಮ ಗೃಹಿಣಿಯಾದ ಕಲ್ಪನಾರವರು ಉತ್ತಮ ಸಂಘಟಕಿಯೂ ಹೌದು. ಸಂಗೀತದಲ್ಲಿ ಆಸಕ್ತಿ ಹೊಂದಿರುವ ಕಲ್ಪನಾರವರು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಸಂಘ ಸಂಸ್ಥೆಗಳಾಗಿ ಚುನಾಯಿತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಈ ದಿನ ನಮ್ಮ ಸಂಸ್ಥೆಗೆ ಸದಸ್ಯೆಯಾಗಿ ಬರುತ್ತಿರುವುದು ನಮ್ಮೆಲ್ಲರಿಗೂ ಸಂತಸ ತಂದಿದೆ. ವೆಲ್ಕಮ್ ಟು ಕಲ್ಪನಾ. ಎಲ್ಲರಿಗೂ ನಮಸ್ಕಾರ. ನಮ್ಮ ಇನ್ನರ್ ವೀಲ್ ಕ್ಲಬ್ಗೆ ಹೊಸದಾಗಿ ಸೇರ್ಪಡೆಯಾಗುತ್ತಿರುವ ಪುಷ್ಪಲತಾ ಅವರ ಪರಿಚಯವನ್ನು ಮಾಡುತ್ತಿದ್ದೇನೆ. ಶ್ರೀಮತಿ ಪುಷ್ಪಲತಾ ಅವರು ಶ್ರೀಯುತ ಹನುಮೇಗೌಡ ಮತ್ತು ಚೆನ್ನಮ್ಮನವರ ಮಗಳು. ವಿದ್ಯಾಭ್ಯಾಸ PUC ವರೆಗೆ. 2008ರಲ್ಲಿ ಶ್ರೀಯುತ ಪ್ರಕಾಶ್ ಅವರನ್ನು ವಿವಾಹವಾದರು. ಈ ದಂಪತಿಗಳಿಗೆ 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು. ಗೃಹ ಕೃತ್ಯದಲ್ಲಿ ಎತ್ತಿದ ಕೈ. ಅಷ್ಟೇ ಅಲ್ಲ, ವ್ಯವಸಾಯದಲ್ಲೂ ಆಸಕ್ತಿ ಇದೆ. ಪ್ರಾಣಿಪ್ರಿಯರಾದ ಪುಷ್ಪ ಹೈನುಗಾರಿಕೆಯನ್ನು ಮಾಡುತ್ತಾರೆ. ಪತಿಯ ಸೇವಾ ಮನೋಭಾವ ಇವರಲ್ಲೂ ಜಾಗೃತಗೊಂಡು ಸ್ನೇಹದ ಒಡನಾಟಕ್ಕಾಗಿ ಇಂದು ಮಳವಳ್ಳಿ ಇನ್ನರ್ಗಿರಿಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಪ್ರೀತಿಯಿಂದ ಅವರನ್ನು ಕ್ಲಬ್ಗೆ ಬರಿಮಾಡಿಕೊಳ್ಳೋಣ. ಕಾರಣಾಂತರಗಳಿಂದ ಸಮಯದ ಅಭಾವದಿಂದ ಅವರು ನಮ್ಮ ಕ್ಲಬ್ನ ಎಲ್ಲ ಕೆಲಸಕ್ಕೆ ಮಿಸ್ ಮಾಡ್ಕೊಳ್ತಾ ಇದ್ರು. ಈಗ ಪುನಃ ಇವತ್ತು ನಮ್ಮ ಸಂಸ್ಥೆಗೆ ಸೇರ್ಪಡೆ ಆಗ್ತಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಮಾಡ್ತೀನಿ. ಇವರ ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಅವರ ಆಪ್ತ ಗೆಳತಿಯಾದ ಪಲ್ಲವಿ ಅವ್ರನ್ನ ಕೇಳ್ತಿದ್ದೀನಿ. ಇವತ್ತು ಮತ್ತೊಮ್ಮೆ ಸೇರ್ಪಡೆ ಆಗ್ತಿರುವ ನನ್ನ ಪ್ರೀತಿಯ ಗೆಳತಿ ಆಶಾರ್ ಅವರಿಗೆ ಸ್ವಾಗತ ಮತ್ತು ಅವರ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಶ್ರೀಮತಿ ಆಶಾ ಆನಂದ್ ರವರ ಧರ್ಮಪತ್ನಿ. ಈ ದಂಪತಿಗಳಿಗೆ 2 ಮುದ್ದಾದ ಮಕ್ಕಳು. ಆಶಾ MBA ಪದವೀಧರೆ. ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡಿದ ಅಪಾರ ಅನುಭವವಿದೆ. ಪ್ರಸ್ತುತ ಶಿಕ್ಷಣ ವಲಯದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಶಿಕ್ಷಣದ ಮೇಲಿನ ಅಪಾರವರು ಕಾರ್ಪೊರೇಟ್ ಜಗತ್ತನ್ನು ತೊರೆಯುವಂತೆ ಮಾಡಿ ಬೆಂಗಳೂರಿನಿಂದ ಮಳವಳ್ಳಿಗೆ ಬಂದು ನೆಲೆಸುವಂತೆ ಮಾಡಿತು. ಭಾರತೀನಗರ ಮತ್ತು ಮಳವಳ್ಳಿಯಲ್ಲಿ ಹೆಲೋ ಕಿಡ್ಸ್ ಸಂಸ್ಥೆಯನ್ನು ಸ್ಥಾಪಿಸಿ ಶಿಕ್ಷಣ ಕ್ರಾಂತಿಯಲ್ಲಿ ತೊಡಗಿದ್ದಾರೆ. ಕಳೆದ 8 ವರ್ಷದಿಂದ ಶಾಲೆಯಲ್ಲಿ ಬೋಧಕಿಯಾಗಿ, ಶಾಲಾ ಮುಖ್ಯಸ್ಥರಾಗಿ, ಶಾಖಾ ಮುಖ್ಯಸ್ಥರಾಗಿಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯ ಸ್ನಾತಕೋತ್ತರ ಪದವಿ ಪರೀಕ್ಷೆ ಬರೆಯುವ ತಯಾರಿಯಲ್ಲಿದ್ದಾರೆ. ಅಷ್ಟು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಮತ್ತೊಂದು ಡಿಗ್ರಿ. ಇವರ ಈ ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್. ಆಶಾ, ನಿಮ್ಮ ಎಲ್ಲಾ ಪ್ರಯತ್ನಗಳಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಮ್ಮ ಇನ್ನರ್ ವೀಲ್ ಸಂಸ್ಥೆಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಎಲ್ಲ ಗೆಳತಿಯರಿಗೆ ಆದರದ ಪ್ರೀತಿಯ ಸ್ವಾಗತ. ನಿಮ್ಮ ಬರುವಿಕೆ ತುಂಬ ದಿವಸದಿಂದ ಕಾಯ್ತಾ ಇದ್ವಿ. ಆ ಸಮಯ ಈಗ ಕೂಡಿ ಬಂದಿದೆ. ಈ ನೆಕ್ಸ್ಟ್ ಇಯರು ನೀವು ಯಾವ್ಯಾವ ಸ್ಥಾನಗಳನ್ನು ಅಲಂಕರಿಸಿ ನಮ್ಮ ಇನ್ನರ್ ವೀಲ್ ಕ್ಲಬ್ನ ಮುನ್ನಡೆಸ್ತೀರಾ ಅನ್ನೋದನ್ನು ನಾವು ಕಾದು ನೋಡ್ತೀವಿ. ಎಲ್ರಿಗೂ ಆಲ್ ದ ಬೆಸ್ಟ್. ಹೀಗೆ
ಸ್ವಲ್ಪ ಹೊತ್ತಿನ ಮುಂಚೆ ವಿಜಯಶ್ರೀ ಅವರು ಹೇಳಿದಂತೆ ನಮ್ಮ ಸಂಸ್ಥೆಯ ಕೆಲವು ನೀವುಗಳು ಹೊಸದಾಗಿ ಬಂದಂಥ ಸೇರ್ಕೊಳ್ತಕ್ಕಂಥವರು ತಿಳ್ಕೊಳ್ಬೇಕಾದ ಕೆಲವು ವಿಷಯಗಳನ್ನ ಎಲ್ಲರೂ ಪ್ರತಿ ಸಂದರ್ಭದಲ್ಲ ಫಸ್ಟ್ ಬಂದಾಗ ಅದನ್ನು ಓದಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ಇದನ್ನು ಓದೋಕ್ಕೆ ಇಷ್ಟಪಡ್ತೀನಿ. To promote true friendship, to encourage the ideals of personal service, to foster international understanding. The following is the suggested form of procedure for welcoming new members. At the beginning of the meeting, the president should read the objects of inner wheel and address each of the new members by name, and you have been invited to become a member of this inner wheel club because we are sure you will welcome the responsibilities of friendship and service that membership brings with it. We believe that you will enjoy being a member of our truly international organization and to take a full and active part in all that this club offers. We do hope that you will feel you are among friends and enjoy participating in all aspects of inner wheel. Thank you. ಖುಷಿ ಸಂಗತಿ, ಒಂದು 4-5 ವರ್ಷ ಆದ್ಮೇಲೆ 3 ಜನ ಸೇರ್ಕೊಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಮ್ಗೆಲ್ರಿಗೂ ಕೂಡ ಇವತ್ತು. ಇಂಥ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯ ಸದಸ್ಯರಾಗಿ ಸೇರ್ಪಡೆಯಾದ ಈ ಶುಭ ಸಂದರ್ಭದಲ್ಲಿ ನಮ್ಮ ಹೊಸ ಗೆಳತಿಯರು ನಮ್ಮೊಂದಿಗೆ ಏನಾದರೂ ಹಂಚ್ಕೊಳ್ಬೇಕು ಅಂತ ಇಷ್ಟ ಇದೆ, ಖಂಡಿತ ಶೇರ್ ಮಾಡ್ಕೋಬಹುದು. ಪ್ಲೀಸ್ ಯಾರಾದರೂ ಮಾತಾಡಬೇಕು ಅಂತಿದ್ರೆ. ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ಮುಂಚೆ ಮಾತಾಡಿದಂಥವರೆಲ್ಲ ಹೇಳಿದ್ದಾರೆ, ಇನ್ನರ್ ವೀಲ್ದು ಮೇನ್ ಉದ್ದೇಶ ಗೆಳೆತನ ಅಂತ. ಸೊ ನಾವು ಯಾವಾಗಲೂ ಅನ್ಕೊಂತೀವಿ ಫ್ರೆಂಡ್ಸ್ ಅಂದರೆ ನಮ್ಮ ಏಜ್ ಅವರೇ ನಮಗೆ ಫ್ರೆಂಡ್ಸ್ ಅಂತ. ಬಟ್ ನಾನು 5 ವರ್ಷ ಹಿಂದೆ ಇನ್ನರ್ ವೀಲ್ಗೆ ಜಾಯ್ನ್ ಆದಾಗ ನನಗೆ ಎಷ್ಟೊಂದು ಸೀನಿಯರ್ಸ್ ಗೊತ್ತೇ ಇರಲಿಲ್ಲ. ಬಟ್ ಇವತ್ತು ನನಗೆ ತುಂಬ ಖುಷಿ ಆಗೋದೇನೆಂದರೆ ಇಂಥ ಸೀನಿಯರ್ಸ್ ಕೂಡ ನನಗೆ ಫ್ರೆಂಡ್ಸ್ ಇದ್ದಾರೆ ಅಂತ. ಮತ್ತು ನಾನು ಆಲ್ರೆಡಿ ವಿಜಯ್ ಅವ್ರು ಹೇಳಿದ್ರು, ನನ್ನ ಕೆಲಸದ ಒತ್ತಡದಿಂದ ನಾನು ಬೇಡ ಅಂತ ಬಿಟ್ಟಿದ್ದೆ. ಬಟ್ ನಮ್ಮ ಸೀನಿಯರ್ಸ್ ಎಲ್ಲ ಅವ್ರನ್ನ ನೋಡಿ ಅವ್ರು ಈ ವಯಸ್ಸಲ್ಲಿ ಕೂಡ ಅಷ್ಟು ಆ್ಯಕ್ಟಿವ್ ಆಗಿ ಮಾಡ್ತಾರೆ. ಸೊ ನಮ್ಮದೇನೂ ಕೆಲಸ ಅಲ್ಲ, ನಾವೇನು ಮಾಡ್ತಾ ಇಲ್ಲ ಅಂತ ಫೀಲಿಂದನೇ ನಾನು ಮತ್ತೆ ಜಾಯ್ನ್ ಆಗ್ತಾ ಇದ್ದೀನಿ. ಸೊ ಇವಾಗ ನಾನು ಏನು ಅಶ್ಯೂರೆನ್ಸ್ ಕೊಡ್ತೀನಿ ಅಂದರೆ ಸಾಧ್ಯ ಆದಷ್ಟು ನಾನು ನಿಮ್ಗಳ ಜೊತೆ ಇರ್ತೀನಿ, ಸಾಧ್ಯ ಆದಷ್ಟು ಕೆಲಸಗಳನ್ನ ಮಾಡ್ತೀನಿ. ನನಗೆ ಮತ್ತೊಂದು ಸಲ ಜಾಯ್ನ್ ಆಗೋದಕ್ಕೆ ಇನ್ಸ್ಪೈರ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇನ್ನರ್ ವೀಲ್ ಸ್ನೇಹಿತೆಯರೇ ಮತ್ತು ಸ್ಟೂಡೆಂಟ್ಸ್, ಇಲ್ಲಿ ಸ್ಕೂಲ್ ಮಾಸ್ಟರ್ಸ್ ಮತ್ತು ಯಾರಪ್ಪ ರೋಟ್ರಿ ಸದಸ್ಯ ರೋಟ್ರಿ ಮಿತ್ರರೇ, ಎಲ್ಲರಿಗೂ ಸ್ವಾಗತ. ಮತ್ತು ಇಲ್ಲೇನಂದರೆ ಇನ್ನರ್ ವೀಲ್ ಕ್ಲಬ್ ಮಳವಳ್ಳಿ ಡಿಸ್ಟಿಕ್ 319 ನನ್ನನ್ನು ಇಲ್ಲಿ ಸೇರಿಸ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಏನು ಅಂತಂದರೆ ನಾನು ಎಲ್ಲರಿಗೂ ಸ್ನೇಹ ಭಾವದಿಂದ ಎಲ್ಲರ ಜೊತೆ ಇದ್ದು ನಡ್ಸ್ಕೊಂಡು ಹೋಗ್ಲಿಕ್ಕೆ ತುಂಬ ಖುಷಿ ಆಗುತ್ತೆ, ನಡ್ಸ್ಕೊಂಡು ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಇವಾಗ ಇನ್ನರ್ ವೀಲ್ ಈ ಸಂಸ್ಥೆಗೆ ಬಂದು ಸೇರಿದ್ದೀನಿ. ನಾನು ಆಲ್ರೆಡಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕೆಲಸನ ಮಾಡ್ತಾ ಇದ್ದೀನಿ ಸಂಘ ಸಂಸ್ಥೆಗಳಲ್ಲಿ. ಇನ್ನು ಮುಂದೆ ಇಲ್ಲೂ ಕೂಡ ನಾನು ಒಂದು ಸೇವೆನ ಮಾಡಲಿದ್ದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಅಷ್ಟು ಸಾಕು, ಖಂಡಿತ ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ. ಆಮೇಲೆ ಆಶಾ ಅವ್ರು ಹೇಳೋದು ಜಸ್ಟ್ ಕಿಡಿಂಗ್ ಅಷ್ಟೇ. ಇದು ಇಲ್ಲಿ ಹೆಂಗಸ್ರಿಗೆ ಯಾವತ್ತೂ ವಯಸ್ಸು ಕೇಳಬಾರ್ದಂತೆ. ಇಲ್ಲಿ ಯಾರಿಗೂ ವಯಸ್ಸಾಗಿಲ್ಲ, ಕೇಳಿ ಸರೋಜಮ್ಮನ. ಏಜ್ ಇಸ್ ಜಸ್ಟ್ ನಂಬರ್. ಇಲ್ಲಿ ಬಂದ್ಮೇಲೆ ನಾವೆಲ್ಲರೂ ಒಂದೇ ಏಜು, ಒಂದೇ ಸಮಾನ ಮನಸ್ಕರು. ಖಂಡಿತ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಹೌದು, ಎಲ್ಲರೂ ಸಮಾಧಾನ ಮಾಡ್ತಾ ಇರೋದು, ಯಾಕೆಂದ್ರೆ ನಮ್ಗೆ ಇಲ್ಲಿ ಬಂದ್ಮೇಲೆ ಯಾರಿಗೂ ಏಜ್ ಆಗಿಲ್ಲ. ಆಮೇಲೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರೋಟರಿ ಮಿತ್ರರು ಆಗಮಿಸಿದ್ವಿ. ದಯವಿಟ್ಟು ಮಾತಾಡಬೇಕು ಅಂತ ಹೇಳಿ ಕೇಳಿಕೊಳ್ತೀನಿ. ಇವತ್ತು ಇನ್ನರ್ ವೀಲ್ ಸಮಾರಂಭಕ್ಕೆ ನಮಗೆ ಆಹ್ವಾನ ಮಾಡಿ ನಾವೆಲ್ಲ ತಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿ ತಮ್ಮ ಎಲ್ಲರ
ಮತ್ತು ಒಂದು ಹೊಸ ಸೇರ್ಪಡೆ ಆಗಿರುವ ಎಲ್ಲ ಇನ್ನರ್ ವೀಲ್ ಸದಸ್ಯರ ಜೊತೆಲಿ ನಾವು ಹಂಚ್ಕೊಂಡು ಇವತ್ತಿನ ನಾವು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಮಾಡಿಸೋದಕ್ಕೆ ನಮಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಆ್ಯಕ್ಚುಲಿ ನಾನು ಸ್ವಲ್ಪ ಕನ್ನಡದಲ್ಲಿ ವೀಕು ಆದರೂ ಈಗ ನನಗೆ ನಾನು ಮೊದಲು ಇಲ್ಲಿ ಕೂತಿರಲ್ಲಿ ಸುಮಾರು ಜನ ನನಗೆ ಪರಿಚಯ ಇದ್ದಾರೆ. ನಮ್ಮ ಈಗ ಪ್ರಕಾಶ್ ಮನೆಯವರು, ನಮ್ಮ ರವಿ ಮನೆಯವರು, ನನ್ನ ವಾಸುಕಿ ಮನೆಯವರು, ಇಬ್ಬರು ನನ್ನ ಕ್ಲಾಸ್ಮೇಟ್ಸ್ ಇವರು. ಮತ್ತು ನಮ್ಮ ಡಾಕ್ಟ್ರು ಮನೆಯವರು, ನಮ್ಮ SP ಮಾಧವಪ್ಪ ನಮ್ಮವರು ಆ್ಯಕ್ಚುಲಿ, ಮತ್ತು ನಮ್ಮ ಚಂದ್ರಣ್ಣ ಅವರು, ನಮ್ಮ ಅಣ್ಣನ ಕ್ಲಾಸ್ಮೇಟು ಚಂದ್ರಣ್ಣ ಅವರೆಲ್ಲ ನಮ್ಮ ಇಲ್ಲಿ ಕೂತಿರೋರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾಗೆ. ಅದಕ್ಕೆ ನನಗೂ ಭಾಳ ಸಂತೋಷ ಆಯಿತು. ಯಾವಾಗ ಇಂಟರ್ವ್ಯೂ ಪ್ರೋಗ್ರಾಮ್ಗೆ ಬನ್ನಿ ಅಂತ ಹೇಳಿದಾಗ, ನಮ್ಮ RGM ಬರಬೇಕು ಅಂತ ಹೇಳಿದಾಗ ನಮಗೆ ಭಾಳ ಸಂತೋಷ ಆಯಿತು. ನಾವೇನು ಹೇಳ್ಬೇಕಂತಂದರೆ, ನಮ್ಮ ರೋಟ್ರಿ ಸಂಸ್ಥೆಯಿಂದ ತಮಗೆ ಏನಾರೇ ನಿಮಗೆ ಅನುಕೂಲ ಬೇಕು ನಾವು ಮಾಡ್ಕೊಳ್ಳಿ ತಯಾರಿದ್ದೀವಿ. ನೀವು ಯಾವಾಗ ಬೇಕಾದರೂ ನಮಗೆ ನೀವು ಆಹ್ವಾನ ಮಾಡ್ಬೋದು. ನಮ್ಮಿಂದ ಏನು ಬೇಕು ನಿಮಗೆ ಹೇಳಿದ್ರೆ ನಾವು ಅದನ್ನು ಒದಗಿಸ್ಕೊಡೋಕ್ಕೂ ನಮ್ಮ ಜೊತೆಲಿ ಪ್ರೋಗ್ರಾಮ್ ಮಾಡೋದಾಗಲಿ ಏನಾರ ಥಿಂಗ್ಸ್ ಬೇಕಾದರೆ ನಾವು ಅದಕ್ಕೆ ಕೊಡೋಕ್ಕೂ ತಯಾರಿದ್ದೀವಿ. ನೀವು ಯಾವಾಗ ಬೇಕಾದರೂ ನೀವು ಪ್ರೋಗ್ರಾಮ್ ಮಾಡಿ, ನೀವು ಅರೇಂಜ್ ಮಾಡಿ ನಮಗೆ ತಿಳಿಸಿದ್ರೆ ಅದಕ್ಕೆ ನಾವು ಸಾಥ್ ಕೊಡ್ತೇವೆ ಅಂತ ಹೇಳಿ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯರಿಗೆ ಮತ್ತು ನಮ್ಮ ಇನ್ನರ್ ವೀಲ್ ಸ್ನೇಹಿತರಿಗೆ ಮತ್ತು ಪ್ರಾಧ್ಯಾಪಕರಿಗೆ ಎಲ್ರಿಗೂ ನಮಸ್ಕಾರ. ಇವರು ನಿರೂಪಕರು ಪುಟ್ಟ ಕಾರ್ಯಕ್ರಮ ಅಂತ ಹೇಳಿದ್ರು, ಆದರೆ ಇದು ಪುಟ್ಟ ಕಾರ್ಯಕ್ರಮ ಅಂತ ಖಂಡಿತ ಅಲ್ಲ. ಇನ್ನರ್ ವೀಲ್ನವರು ಚಿಕ್ಕದಾದ ಮತ್ತು ಚೊಕ್ಕವಾದ ಕಾರ್ಯಕ್ರಮ ಮಾಡೋದರಲ್ಲಿ ತುಂಬ ಹೆಸರುವಾಸಿ. ಅದರಿಂದ ಅವರ ಕಾರ್ಯಕ್ರಮ ಮಾಡೋದನ್ನು ನೋಡಿ ನಾವು ಕಲಿಬೇಕು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರಿಂದ ತುಂಬ ಪ್ರೇರೇಪಣೆ ಇದೆ ನಮಗೆ ಯಾವುದೇ ಪ್ರೋಗ್ರಾಮ್ ಮಾಡೋದಕ್ಕೂ. ನಮ್ಮ ಸಂಸ್ಥೆ ಕಡೆಯಿಂದ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಅಧ್ಯಕ್ಷ ಹೇಳಿದಂಗೆ ನಾವು ಕೊಡೋದಕ್ಕೆ ಇಡೀ ವರ್ಷ ಸದಾ ನಿಮ್ಮ ಜೊತೆಲಿರ್ತೀವಿ. ಅದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಅದರ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ, ಮತ್ತು ಈ ವರ್ಷ ನಮಗೆ ಎಲ್ಲ ರೀತಿ ಒಳ್ಳೆಯದಾಗಲಿ, ಯಶಸ್ಸು ಸಿಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ದಿನ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷರು ಶೋಭಾರವರು ಮತ್ತು ಸೆಕ್ರೆಟರಿ ಅವರು ಸುಧಾರ್ ಅವರಿಗೆ ಶುಭ ಕೋರುತ್ತಾ ಹಾಗಾಗಿ ನಾನು ರೋಟರಿ ಸಂಸ್ಥೆಗೆ ಸೇರಿದ್ಮೇಲೆ ಇನ್ನರ್ ವೀಲ್ ಕ್ಲಬ್ಗೆ ಯಾವುದೇ ಪ್ರೋಗ್ರಾಮ್ ಬಂದರೆ ತುಂಬ ಚೆನ್ನಾಗಿ, ತುಂಬ ಅಚ್ಚುಕಟ್ಟಾಗಿ, ತುಂಬ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇದೇ ರೀತಿ ನಿಮ್ಮ ಹತ್ರ ತುಂಬ ಕಲಿತಿದ್ದೀವಿ ನಾವು. ರೋಟರಿ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ. ಇದೇ ರೀತಿ ಎಲ್ಲ ಪ್ರೋಗ್ರಾಮ್ಗಳು ಹಿಂಗೆ ನಡೆಸಿ ತುಂಬ ಚೆನ್ನಾಗಿ ನಡೀಲಿ ಅಂತ ಶುಭ ಕೋರುತ್ತೇನೆ. ಇಂದಿನ ಈ ಸಭೆಯನ್ನ ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ನಾನು ಗೆಳತಿ ಶೋಭಾನವ್ರನ್ನ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ನಾವೊಂದು ಒಂದು ಸಣ್ಣ ಟೀನ ಇಟ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ತಗೊಂಡು ಆಮೇಲೆ ಹೋಗ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉಚ್ಚಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೇ ಜಾಯ. ಅಧ್ಯಕ್ಷರಾದಂಥ ಶೋಭಾ ಮೇಡಮ್ ಮತ್ತು ಸುಧಾ ಮೇಡಮ್ ಮತ್ತು ರೋಟರಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೆ ವಂದಿಸ್ತಾ, ಮತ್ತು ಪ್ರಕಾಶ್ ಅವರಿಗೆ ನಮಸ್ತೆಯನ್ನು ತಿಳಿಸ್ತಾ, ಎಲ್ಲ ಇಲ್ಲಿ ನೆರೆದಿರುವಂತಹ ಒಂದು ಗಣ್ಯರಿಗೂ ಕೂಡ ನಮ್ಮ ಒಂದು ಸರ್ಕಾರಿ ಪ್ರೌಢಶಾಲೆ ಬ್ಯಾಡರಳ್ಳಿ ನಮ್ಮ ಒಂದು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಮತ್ತು ಹಿಂದುಳಿದಂಥ ಒಂದು ಪ್ರತಿಭಾವಂತ ಹೆಣ್ಣು ಮಕ್ಕಳಿಗೆ ಇಡೀ ಒಂದು ಶೈಕ್ಷಣಿಕ ಅವಧಿಗೆ ಬೇಕಾದಂತಹ ಒಂದು ಪರಿಕರಗಳನ್ನು ಒದಗಿಸಿಕೊಟ್ಟಂತಹ ಎಲ್ಲ ಒಂದು ಸಂಸ್ಥೆಯ ಪದಾಧಿಕಾರಿಗಳಿಗೆ ಶಾಲಾ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ನನ್ನ ಹೃತ್ಪೂರ್ವಕ ಒಂದು ವಂದನೆಗಳನ್ನು ಸೂಚಿಸ್ತಾ, ಈ ಒಂದು ಶಿಕ್ಷಣದ ಒಂದು ಬಗ್ಗೆ ನೀವು ತೋರಿದಂತಹ ಒಂದು ಬದ್ಧತೆ ಮತ್ತು ಎಲ್ಲ ರೀತಿಯ ಒಂದು ಸಹಕಾರಗಳಿಗೆ ಕೃತಜ್ಞತೆಯನ್ನು ವಹಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ.